ಅದನ್ನ ಒಂದೇ ಸಾಲಲ್ಲಿ ಯಶಸ್ವಿ ಅವರು ಹೇಳಿದ್ದಾರೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಆಚೆ ಕಡೆ ವಾತಾವರಣ ಹಾಗೆ ಇದೆ. ಹಾಗಾಗಿ ಅವರ ಒಂದಷ್ಟು ಭಾವಗೀತೆಗಳ ಎರಡೆರಡು ಸಾಲುಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮಕ್ಕಳ ಮೇಲೆ ಬಹಳಷ್ಟು ಪರಿಣಾಮ ಬೀರಿದಂಥ ಪದ್ಯಗಳನ್ನು ಅವರು ಬರೆದರು. ಅದರ ಒಂದು ಸಾಲು: ಎಲೆಗಳು ನೂರಾರು, ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು, ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಈ ಸಾಲು ಪ್ರಸ್ತುತ ದಿನಗಳಲ್ಲಿ ಬಹಳ ಆಪ್ತವಾಗುವಂತ ನಮ್ಮ ದೇಶದ ಪರಿಸ್ಥಿತಿಗೆ ಮುಖ್ಯವಾದಂತ ಸಾಲು. ಹಾಗೆ ರಾಧೆ ಬಗ್ಗೆ ಒಂದು ಅದ್ಭುತವಾದ ಒಂದು ಕವನವನ್ನು ರಚನೆ ಮಾಡಿದ್ದಾರೆ. ನೋಡಿ ಹೇಗಿದೆ ಅಂತಂದ್ರೆ, ರಾಧೆಯ ಮನಸ್ಸು ಎಷ್ಟು ಕೃಷ್ಣನನ್ನ ಅವಲಂಬಿಸಿತು ಅನ್ನೋದಕ್ಕೆ: ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನು ತೋರಿದ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಮತ್ತು ದಾಂಪತ್ಯದ ಬಗ್ಗೆ ಎಷ್ಟು ಸೊಗಸಾಗಿ ಹಾಡಿದ್ದಾರೆ ಅಂದ್ರೆ: ಬಯಸಿದೆ ನಿನ್ನನು ಭಾವದ ಮೇಳಕ್ಕೆ, ಮಿಡಿದಿದೆ ಇದು ಯಾವುದೋ ತಾಳಕ್ಕೆ. ಹಾಗೆ ನಮ್ಮ ಶಾಲೆಗೂ ಮತ್ತೆ ರವಿ ಸರ್ಗೂ ಯಶಸ್ವಿ ಒಂದು ಅವಿನಾಭಾವ ಸಂಬಂಧ. ಹೌದು, ಎದೆ ತುಂಬಿ ಹಾಡಿದನು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಆಗ್ತಾನೆ ಚಂದ್ರಶೇಖರ್ ಕಂಬಾರರಿಗೆ 8ನೇ ಜ್ಞಾನಪೀಠ ಪ್ರಶಸ್ತಿ ಬಂದ ಸಂದರ್ಭ, ಅಭಿನಂದನಾ ಸಂದರ್ಭದಲ್ಲಿ ಹೇಳ್ತಾರೆ, ಬಹುಶಃ ಕನ್ನಡ ಸಾಹಿತ್ಯಕ್ಕೆ 9ನೇ ಕನ್ನಡಮ್ಮನಿಗೆ ಅಂತ ಹೇಳ್ತಾರೆ ಅವರು, ಕನ್ನಡಮ್ಮನಿಗೆ 9ನೇ ಜ್ಞಾನಪೀಠ ಬಳೆಯನ್ನ ತೊಡಿಸುವಂತ ಒಬ್ಬ ಮಹಾನ್ ಕವಿ ಇರೋದಾದ್ರೆ ಅವರು ಯಶಸ್ವಿ ಅವರು ಇದೇ ಸಮಾರಂಭದಲ್ಲಿದ್ದಾರೆ ಅಂತ ಹೇಳಿ ಆ ಕಾರ್ಯಕ್ರಮದಲ್ಲಿ ತುಂಬಾ ಸೊಗಸಾಗಿ ರವಿ ಅವರು ಬಹಳ ದೂರದೃಷ್ಟಿಯಿಂದ ಹೇಳ್ತಾರೆ. ದುರದೃಷ್ಟವಶಾತ್ ಅಂತಹ ಕವಿಗಳಿಗೆ ಪ್ರಶಸ್ತಿಗಳು ಹುಡ್ಕೊಂಡು ಬರಬೇಕು. ಹಾಗಾಗಿ ಇನ್ನು ಮುಂದೆನಾದ್ರೂ ಸಾಹಿತ್ಯ ಲೋಕ ಇಂತಹ ಕವಿನ ಗುರುತಿಸ್ಲಿ ಅಂತ ಹೇಳಿ ನನ್ನ ಕೆಲವು ನುಡಿ ನಮನಗಳನ್ನ ಪ್ರಾಂಶುಪಾಲರ ಅನುಮತಿಯ ಮೇರೆಗೆ ಸಲ್ಲಿಸುತ್ತೇನೆ. ಮತ್ತೆ ಪ್ರಾಂಶುಪಾಲರಿಗೆ ಮೈಕನ್ನು ಕೊಡ್ತಾ ಇದ್ದೀನಿ.